ಕೇರಳದ ಗುರುವಾಯೂರು ಕ್ಷೇತ್ರದಲ್ಲಿ ವಿವಾಹಿತ ಜೋಡಿಗಳು ಮತ್ತೆ ದೇವರ ಮುಂದೆ ಮರುವಿವಾಹವಾಗುವ ಸಂಪ್ರದಾಯವೊಂದು ಮತ್ತೆ ಜನಪ್ರಿಯವಾಗುತ್ತಿದೆ. ಅದರಲ್ಲೂ ಸ್ಪಾಟ್ ಮ್ಯಾರೇಜ್ ಎಂಬ ವಿನೂತನ ಪದ್ಧತಿ ಹೆಚ್ಚಾಗ್ತಾ ಇದೆ. ಶ್ರೀ ಕ್ಷೇತ್ರ ಗುರುವಾಯೂರಿಗೆ ದರ್ಶನಕ್ಕೆ ಬಂದಾಗ ಅಲ್ಲಿಯೇ ಈ ದಂಪತಿಗಳು ತಕ್ಷಣ ಟಿಕೆಟ್ ಖರೀದಿಸಿ ಇಚ್ಛೆಗಳನ್ನು ಈಡೇರಿಸುವ ಭಾಗವಾಗಿ ಸಮಾರಂಭವನ್ನು ನಡೆಸುವುದರಿಂದ ಸ್ಪಾಟ್ ಮ್ಯಾರೇಜ್ ಎಂಬ ಹೆಸರು ಬಂದಿದೆ. ಈ ರೀತಿಯಲ್ಲಿ ಹರಕೆ ಹೊಂದಿದ ವಿವಾಹವಾದ ದಂಪತಿ ಗುರುವಾಯೂರು ದೇವಸ್ಥಾನದಲ್ಲಿ ಮದುವೆಯಾಗಬೇಕೆಂಬ ಆಸೆ ಈಡೇರಿದವರು ಮತ್ತೆ ಬಂದು ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ದಲ್ಲದೆ ಕಾಯಿಲೆಗಳಿಂದ ಚೇತರಿಸಿಕೊಂಡವರು ಕೂಡ ಗುರುವಾಯೂರಿನಲ್ಲಿ ಮತ್ತೆ ಮದುವೆಯಾಗುತ್ತಿದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ಕಳೆದ ಮೇ ತಿಂಗಳ 31 ದಿನಗಳಲ್ಲಿ 2315 ವಿವಾಹಗಳು ನಡೆದಿವೆ. ಇವುಗಳಲ್ಲಿ 624 ಸ್ಪಾಟ್ ವಿವಾಹಗಳಾಗಿವೆ. ಜೂನ್ 19ರವರೆಗೆ ನಡೆದಂತಹ 541 ವಿವಾಹಗಳಲ್ಲಿ 229 ಸ್ಪಾಟ್ ವಿವಾಹಗಳಾಗಿವೆ. ಈ ರೀತಿಯಾಗಿ ಮರುವಿವಾಹವಾದರೆ ದಾಂಪತ್ಯ ಜೀವನ ದೀರ್ಘವಾಗಿರುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಈ ಹಿಂದೆ ತಮಿಳುನಾಡಿನ ವೃದ್ಧ ದಂಪತಿಗಳು ಗುರುವಾಯೂರಿನಲ್ಲಿ ಮತ್ತೆ ವಿವಾಹವಾಗುವುದರಿಂದ ದೀರ್ಘ ದಾಂಪತ್ಯ ನಡೆಸಬಹುದು ಎಂಬ ನಂಬಿಕೆಯಿಂದ ಇಲ್ಲಿಗೆ ಬಂದು ಮರುವಿವಾಹವಾಗ್ತಾ ಇದ್ರು. ಇದೀಗ ಇದೇ ನಂಬಿಕೆ ಹೆಚ್ಚು ಜನಪ್ರಿಯವಾಗ್ತಾ ಇದೆ. ಸ್ಪಾಟ್ ವಿವಾಹಕ್ಕಾಗಿ 2-3 ಗಂಟೆಗಳ ಮುಂಚಿತವಾಗಿ ಟಿಕೆಟ್ ಬುಕ್ ಮಾಡಿದರೆ ಸಾಕಾಗುತ್ತೆ. ವಧುವರರಿಗೆ ತುಳಸಿ ಮಾಲೆ ತಯಾರಿಸಲು ಸಮಯ ಬೇಕಾಗುತ್ತದೆ. ಶುಲ್ಕ 750 ರೂಪಾಯಿ. ಛಾಯಾಗ್ರಹಣ ವ್ಯವಸ್ಥೆ ಬೇಕಾದರೆ 500 ರೂಪಾಯಿ ಹೆಚ್ಚುವರಿ ಶುಲ್ಕ ತೆರಬೇಕಾಗುತ್ತದೆ. ಟಿಕೆಟ್ನೊಂದಿಗೆ ದಂಪತಿ ಮದುವೆ ಮಂಟಪಕ್ಕೆ ಆಗಮಿಸಿದ ನಂತರ ವಿವಾಹ ಸಮಾರಂಭ ನಡೆಸಬಹುದಾಗಿದೆ. ದೇವರ ಮುಂದೆ ಇರುವ ಮದುವೆ ಮಂಟಪದಲ್ಲಿ ತುಪ್ಪದ ದೀಪವು ಪುರೋಹಿತರೊಂದಿಗೆ ವಧುವರರಿಗೆ ಧರಿಸಲು ತುಳಸಿ ಮಾಲೆ, ಕುಂಕುಮ ತಿಲಕ ಮತ್ತು ಮಂಗಳವಾದ್ಯಕ್ಕಾಗಿ ನಾಗಸ್ವರ ವ್ಯವಸ್ಥೆ ಇರುತ್ತದೆ. ವಿವಾಹ ಸಮಾರಂಭವನ್ನು 5 ನಿಮಿಷಗಳಲ್ಲಿ ಮುಗಿಯುತ್ತದೆ. ತಮ್ಮ ಹೆತ್ತವರ ಮದುವೆಯನ್ನು ನೋಡಲು ಸಾಧ್ಯವಾಗದ ಕಾರಣ ದುಃಖಿತರಾಗಿರುವ ಮಕ್ಕಳು ತಮ್ಮ ಹೆತ್ತವರ ಮದುವೆಯನ್ನು ವೀಕ್ಷಿಸಬಹುದು. ಅವರು ಫೋಟೋಗಳನ್ನು ತೆಗೆದುಕೊಳ್ಳಬಹುದು. ಕ್ಷೇತ್ರದಲ್ಲಿ ಮದುವೆ ಊಟ ವ್ಯವಸ್ಥೆಯನ್ನು ಸಹ ಮಾಡಿದರೆ ಅದರಲ್ಲೂ ಪಾಲ್ಗೊಳ್ಳಬಹುದು. ಕೆಲವು ನವವಿವಾಹಿತರು ಮದುವೆ ಮಂಟಪದಲ್ಲಿ ನೂರಿನಿಂದ ಕಟ್ಟಿದ ಮಾಲೆಯಿಂದ ಚಿನ್ನದ ಕರಿಮಣ್ಣನ್ನು ಕಟ್ಟಿಸಿ ಬದಲಾಯಿಸುವವರು ಸಹ ಇದ್ದಾರೆ. ಹೀಗೆ ಗುರುವಾಯೂರಿನ ಸ್ಪಾಟ್ ವಿವಾಹ ಪದ್ಧತಿ ಇದೀಗ ಬಹಳಷ್ಟು ಟ್ರೆಂಡ್ ಆಗ್ತಾ ಇದ್ದು, ಮರುವಿವಾಹಕ್ಕಾಗಿ ಆಗಮಿಸುವವರ ಸಂಖ್ಯೆ ದ್ವಿಗುಣಗೊಳ್ಳುತ್ತಿದೆ. ಟ್ರೆಂಡ್ ಹೆಸರಿನಲ್ಲಿ ನಂಬಿಕೆಗಳಿಗೆ ಘಾಸಿಯಾಗದಿರಲಿ ಎಂಬುದು ಗುರುವಾಯೂರು ಭಕ್ತರ ಆಶಯ.